ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಒಂದು ವಿಶೇಷ ವ್ಲಾಗ್ ಆಯಿತಾ. ಯಾಕಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಂಗಳೂರು ಮಡ್ಗಾಂವ್ ಗೋವಾ ವಂದೇ ಭಾರತ್ ಟ್ರೈನ್ ಎಕ್ಸ್ಪ್ರೆಸ್ ಹೇಗಿದೆ, ಇದರ ವಿಶೇಷತೆ ಏನು, ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಆಯಿತಾ ಇವತ್ತಿನ ವ್ಲಾಗಲ್ಲಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಾನೀಗ ಮಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಂದು ಮುಟ್ಟಿದ್ದೇನೆ. ನೋಡಿ, ನಮ್ಮ ಟ್ರೈನ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಂಗಳೂರು ಗೋವಾ ರೆಡಿಯಾಗಿದೆ ಆಯಿತಾ. ಈ ಟ್ರೈನ್ ಉಂಟಲ್ಲ ಫ್ರೆಂಡ್ಸ್, ಸೂಪರ್ ಫಾಸ್ಟ್ ಟ್ರೈನ್ ವಂದೇ ಭಾರತ್ ಟ್ರೈನ್ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಪ್ರತಿದಿನ 8:15 ಇಲ್ಲಿಂದ ಹೊರಡ್ತದೆ. ಮಂಗಳೂರು ಗೋವಾ ಸೂಪರ್ ಫಾಸ್ಟ್ ವಂದೇ ಭಾರತ್ ಟ್ರೈನ್ ನೋಡಿ ಎಷ್ಟು ದೊಡ್ಡ ಇದೆ ಅಂತ. ನೋಡಿ, ಕೇವಲ 7 ಬೋಗಿ ಮಾತ್ರ ಉಂಟು ಇದರಲ್ಲಿ. ಸೂಪರ್ ಕಾಣ್ತಾ ಉಂಟಾಯ್ತಾ. ಇದು ಮಧ್ಯಾಹ್ನ 1:15 ಗಂಟೆಗೆ ಅಂದರೆ 1:15ಗೆ ಮಡ್ಗಾಂವ್ಗೆ ರೀಚ್ ಆಗ್ತದೆ. ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಈ ವಂದೇ ಭಾರತ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು. ಬನ್ನಿ ಒಳಗೆ ಪ್ರವೇಶ ಮಾಡುವ. ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಆಯಿತಾ, ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಬನ್ನಿ ನೋಡಿ, ಜನ ಬರ್ತಾ ಇದ್ದಾರೆ ಆಯಿತಾ. ಫ್ರೆಂಡ್ಸ್, ಈ ಟ್ರೈನ್ ಉಂಟಲ್ಲ ವಂದೇ ಭಾರತ್, ಸಿಮಿಲರ್ ಟು ಮೆಟ್ರೋ ಟ್ರೈನ್ ಥರನೇ ಇದೆ. ಓಕೆ ಫ್ರೆಂಡ್ಸ್, ಗೋವಾ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಓಕೆ, ಮತ್ತು ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ವಂದೇ ಭಾರತ್ ಸೂಪರ್ ಫಾಸ್ಟ್ ಟ್ರೈನ್ ನೋಡಿ, ಭಾರತೀಯ ರೈಲ್ ಆಪ್ಕಾ ಸ್ವಾಗತ ಕರ್ತಾ ಹೈ. ನೋಡಿ ಫ್ರೆಂಡ್ಸ್, ಇದು ವಾಶ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಆಟೋಮೆಟಿಕ್ ಡೋರ್ ಓಪನ್ ಆಗ್ತದೆ. ನೀವು ಅಲ್ಲಿ ನಿಂತ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ಪ್ಯಾಂಟ್ರಿ, ಇದು ನೋಡಿ ಪ್ಯಾಂಟ್ರಿ. ಇದು ರೈಲ್ವೆ ಸರ್ವಿಸ್ ಮಾಡ್ತಾರಲ್ಲ, ಚಹಾ ತಿಂಡಿ ಕೊಡುವಂಥ ಒಂದು ಪ್ಯಾಂಟ್ರಿ. ನೋಡಿ, ಬಂದ ತಕ್ಷಣ ಉಂಟಲ್ಲ ನನಗೊಂದು ನೀರು ಕೊಟ್ಟರು ಇಲ್ಲಿ. ನೋಡಿ, ಮಿನರಲ್ ವಾಟರ್, ರೈಲ್ ನೀರು, ಮಿನರಲ್ ವಾಟರ್. ಹಾಗೆ ಉಂಟಲ್ಲ ಫ್ರೆಂಡ್ಸ್, ನ್ಯೂಸ್ ಪೇಪರ್ ಕೂಡ ಕೊಡ್ತಾರೆ ಇಲ್ಲಿ ಓದಲಿಕ್ಕೆ. ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು. ನೋಡಿ, ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಲಗೇಜ್ ಇಡಲಿಕ್ಕೆ ಕ್ಯಾಬಿನ್ ಇದೆ, ಮತ್ತು ಫುಲ್ AC ಆಯಿತಾ, ಫುಲ್ ಕೂಲ್ ಉಂಟು. ನೋಡಿ, ನಮ್ಮ ಟ್ರೈನ್ ವಂದೇ ಭಾರತ್ ಮಂಗಳೂರು ಮಡ್ಗಾಂವ್ ಗೋವಾ ಈಗ ಟ್ರೈನ್ ನಮ್ಮದು ಹೊರಡ್ತಾ ಇದೆ. ನೋಡಿ, ಫ್ರೆಂಡ್ಸ್ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ಇಲ್ಲಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಟೇಬಲ್ ಇದೆ, ನಿಮಗೆ ಬೇಕಾದರೆ ಇದನ್ನು ಅನ್ಫೋಲ್ಡ್ ಮಾಡ್ಕೊಳ್ಬೋದು. ನೋಡಿ, ಇದು ಬ್ರೇಕ್ಫಾಸ್ಟ್ ಮತ್ತು ಊಟ ಮಾಡಲಿಕ್ಕೆ ಕೂಡ ಸಹಾಯ ಆಗ್ತದೆ. ಫ್ರೆಂಡ್ಸ್, ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಅವರು ಈ ಸೂಪರ್ ಫಾಸ್ಟ್ ವಂದೇ ಭಾರತ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೇವೆ. ನೋಡಿ, ನಾವು ಸ್ವಲ್ಪ ಮುಂದೆ ಹೋದ ತಕ್ಷಣ ಉಂಟಲ್ಲ ನಮಗೆ ಬ್ರೇಕ್ಫಾಸ್ಟ್ ಬಂದಿದೆ. ನೋಡಿ ಫ್ರೆಂಡ್ಸ್, ವಂದೇ ಭಾರತ್ ಎಕ್ಸ್ಪ್ರೆಸ್ಸಿನ ಒಂದು ಬ್ರೇಕ್ಫಾಸ್ಟ್. ಫ್ರೆಂಡ್ಸ್ ನೋಡಿ, ವ್ಯೂ ಜರ್ನಿ ಸೂಪರ್ ಆಯಿತಾ. ಹೊರಗಡೆಯಿಂದ ಒಳ್ಳೆ ವ್ಯೂ ಕಾಣ್ತದೆ, ಯಾಕಂದರೆ ಅಲ್ಲಿ ದೊಡ್ಡ ಗ್ಲಾಸ್ ಇದೆ. ಮತ್ತು ಶೀಟ್ ನೋಡಿ ಫ್ರೆಂಡ್ಸ್, ಕಂಫರ್ಟೇಬಲ್ ಶೀಟ್. ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು CC ಬೋಗಿಯಲ್ಲಿ, ಅಂದರೆ ಸ್ಟ್ಯಾಂಡರ್ಡ್ ಚೇರ್ ಸೀಟಿಂಗ್. ಮತ್ತೊಂದಿದೆ EC ಅಂದರೆ ಎಕ್ಸಿಕ್ಯೂಟಿವ್ ಚೇರ್ ಸೀಟಿಂಗ್. ಅದಕ್ಕೆ ಉಂಟಲ್ಲ ಇದಕ್ಕಿಂತ 1,000 ಜಾಸ್ತಿ. ಸೂಪರ್ ಆಗ್ತಾ ಉಂಟಾಯ್ತಾ, ಒಳ್ಳೆ ಕಂಫರ್ಟೇಬಲ್. ಫ್ರೆಂಡ್ಸ್, ಈ ಟ್ರೈನಿಗೆ ನಾನು ಕೊಟ್ಟಿದ್ದು ಒಬ್ಬರಿಗೆ 1,330 ರೂಪಾಯಿ ವಿತ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್. ಸೊ ನಿಮಗೆ ಬ್ರೇಕ್ಫಾಸ್ಟ್ ಲಂಚ್ ಬೇಡ ಆದರೆ 1,000 ಮಾತ್ರ ಪೇ ಮಾಡಲಿಕ್ಕೆ. ವಿತ್ ಬ್ರೇಕ್ಫಾಸ್ಟ್ ಲಂಚ್ 1,330 ರೂಪಾಯಿ ಒಬ್ಬರಿಗೆ. ಬನ್ನಿ ಮತ್ತೆ ಮುಂದೆ ಹೋಗುವ. ಈ ವಂದೇ ಭಾರತ್ ಮಂಗಳೂರು ಗೋವಾ ಟ್ರೈನ್ ಇದೆಯಲ್ಲ ಫ್ರೆಂಡ್ಸ್, ಕೇವಲ 2 ಕಡೆ ಮಾತ್ರ ಸ್ಟಾಪ್, ಉಡುಪಿ ಮತ್ತು ಕಾರವಾರ, ಮತ್ತು ಸೀದಾ ಗೋವಾಕ್ಕೆ ಹೋಗಲಿಕ್ಕೆ. ಫ್ರೆಂಡ್ಸ್ ಬನ್ನಿ, ವಂದೇ ಭಾರತ್ ಟ್ರೈನಿನ ಬ್ರೇಕ್ಫಾಸ್ಟ್ ಚೆಕ್ ಮಾಡುವ ಆಯಿತಾ. ನೋಡುವ ಹೇಗೆ ಉಂಟಂತ. ನೋಡಿ ಅಂತೆ, ಶೀರಾ, ಇಡ್ಲಿ, ಉಪ್ಮಾ ಮತ್ತು ವಡ ಸೂಪರ್ ಉಂಟಾಯ್ತಾ. ಮತ್ತು ಒಂದು ಕೇಕ್ ಕೊಟ್ಟಿದ್ದಾರೆ ಅವರು. ನೋಡಿ, ಸಾಂಬಾರಿದೆ ಮತ್ತು ಚಟ್ನಿ. ಇದರೊಟ್ಟಿಗೆ ಒಂದು ಪ್ಲಮ್ ಕೇಕ್ ಕೂಡ ಕೊಡ್ತಾರೆ, ಕಪ್ ಕೇಕ್. ಫ್ರೆಂಡ್ಸ್ ಬನ್ನಿ, ಹಾಗಾದರೆ ಬ್ರೇಕ್ಫಾಸ್ಟ್ ಮಾಡುವ. ಹೆವಿ ಬ್ರೇಕ್ಫಾಸ್ಟ್ ಆಯಿತಾ. ನೋಡಿ, 2 ಇಡ್ಲಿ ಇದೆ, ಶೀರಾ ಇದೆ. ಮೊದಲಿಗೆ ಟೇಸ್ಟ್ ಮಾಡುವ. ಚಟ್ನಿ, ಇಡ್ಲಿ ಮತ್ತು ಚಟ್ನಿ ಸೂಪರ್.
2 ಇಡ್ಲಿ, ಶೀರಾ, ಉಪ್ಮಾ, ವಡ. ನೋಡಿ ಉಪ್ಮಾ ಕೂಡ ಉಂಟಲ್ವಾ, ಸೂಪರ್ ಉಂಟು. ನೋಡಿ ಒಳ್ಳೆ ವ್ಯೂ ನೋಡ್ತಾ ಬ್ರೇಕ್ಫಾಸ್ಟ್ ಮಾಡ್ಬೋದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತಾ, ಸೂಪರ್. ನೋಡಿ ಶಿರಾ, ಫ್ರೆಂಡ್ಸ್ ನೋಡಿ ಈಗ ರೆಡಿ ಮಿಕ್ಸ್ ಚಾಯ್. ನೋಡಿ ನೀರು ಕೊಟ್ಟಿದ್ದಾರೆ, ಬಿಸಿ ನೀರು. ಬಿಸಿ ನೀರಿಗೆ ಉಂಟಲ್ಲ ಈ ಪೌಡ್ರ್ ಹಾಕಿದರೆ ಆಯಿತು. ಇದರಲ್ಲಿ ಎಲ್ಲ ಇದೆ, ಚಹಾ ಹುಡಿ, ಹಾಲು ಎಲ್ಲ ಉಂಟು ಇದರಲ್ಲಿ. ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಇದು ಚಹಾ ಆಗ್ತದೆ ಈಗ. ನೋಡಿ ರೆಡಿ ಮಿಕ್ಸ್ ಚಾಯ್, ಬಿಸಿ ನೀರಿಗೆ ಹುಡಿ ಹಾಕಿ ಕಲಿಸಿದರೆ ಆಯಿತು, ಚಹಾ ರೆಡಿ. ಪೌಡ್ರ್ ಎಲ್ಲ ಹಾಕ್ಬೇಕಾಯ್ತಾ, ನಾನು ಸ್ವಲ್ಪ ಇಟ್ಟಿದ್ದು ಮಾರೆ. ಎಲ್ಲ ಪೌಡ್ರ್ ಹಾಕುವ, ಆವಾಗ ಚಹಾ ಒಳ್ಳೆಯದಾಗ್ತದೆ. ನೋಡಿ ಫ್ರೆಂಡ್ಸ್, ಚಹಾ ರೆಡಿಯಾಗಿದೆ, ಪರ್ಫೆಕ್ಟ್ ಟೀ. ಫ್ರೆಂಡ್ಸ್ ನೋಡಿ ಚಹಾ ಕುಡ್ದಾಯಿತು. ಬನ್ನಿ ನಿಮಗೆ ನಾನು ಈಗ ವಾಶ್ರೂಮ್ ತೋರಿಸ್ತೀನಿ. ನೋಡಿ ಇಲ್ಲಿ ಬಂದಾಗ ಉಂಟಲ್ಲ ಆಟೋಮೆಟಿಕ್ ಡೋರ್ ಓಪನ್ ಆಗ್ತದೆ. ನೋಡಿ ಇಲ್ಲಿ ಉಂಟಲ್ಲ ವಾಶ್ರೂಮ್ ಇದೆ. ನೋಡಿ ಒಳ್ಳೆ ಹೈಜೀನ್ ಉಂಟಾಯ್ತಾ, ಕ್ಲೀನ್ ಇದೆ. ನೋಡಿ ವೆಸ್ಟರ್ನ್ ಕಮೋಡ್ ಇದೆ ಮತ್ತು ಟಿಶ್ಯೂ ಪೇಪರ್, ಟಾಯ್ಲೆಟ್ ರೋಲ್ ಎಲ್ಲ ಇದೆ ಇಲ್ಲಿ. ನೋಡಿ ಹ್ಯಾಂಡ್ ವಾಶ್. ನೋಡಿ ಹೀಗೆ ಸ್ಲೈಡ್ ಮಾಡಿ ಡೋರು ಕ್ಲೋಸ್ ಮಾಡಲಿಕ್ಕೆ. ನೋಡಿ ಮತ್ತು ಹಾಗೆ ಓಪನ್ ಮಾಡಿದರೆ ಆಯಿತು. ವಾಶ್ರೂಮ್ ನೀಟ್ ಇದೆ, ಕ್ಲೀನ್ ಇದೆ. ಫ್ರೆಂಡ್ಸ್ ಇದು ನೋಡಿ, ಇದು ಪ್ಯಾಂಟ್ರಿ ಆಯಿತಾ, ಕಿಚನ್ ಇದು ಪ್ಯಾಂಟ್ರಿ. ನೋಡಿ ಎರಡು ಕಡೆ ಕೂಡ ವಾಶ್ರೂಮ್ ಇದೆ. ಬನ್ನಿ ನಾವು ಒಳಗೆ ಹೋಗುವ, ಕೂತ್ಕೊಳ್ಳೋ ಸ್ವಲ್ಪ. ಫ್ರೆಂಡ್ಸ್ ನೋಡಿ ನಾವೀಗ ಉಡುಪಿಗೆ ಬಂದು ಮುಟ್ಟಿದ್ದು. ನೋಡಿ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಇಲ್ಲಿ ಉಡುಪಿ. ಫ್ರೆಂಡ್ಸ್ ನೋಡಿ ನಾವೀಗ ಮುರುಡೇಶ್ವರ ಹತ್ರ ಬಂದು ಮುಟ್ಟಿದ್ದೇವೆ. ಈ ಟ್ರೈನ್ ಬೇರೆ ಎಲ್ಲೂ ಸ್ಟಾಪ್ ಇಲ್ಲ, ಎರಡು ಕಡೆ ಮಾತ್ರ, ಉಡುಪಿ ಮತ್ತು ಕಾರವಾರ. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ ಟ್ರೈನಲ್ಲಿ, ತುಂಬ ಖಾಲಿ ಇತ್ತಾಯ್ತಾ. ನಾವು ಕೂತ್ಕೊಂಡಿದ್ದ ಬೋಗಿಯಲ್ಲಿ ಸುಮಾರು ಜನ ಇದ್ದರು, ಮತ್ತು ನೆಕ್ಸ್ಟ್ ಬೋಗಿಯಲ್ಲಿ ಏನೂ ಜನ ಇರಲಿಲ್ಲ, ಒಂದು 3 ಜನ ಇದೆ ಅಷ್ಟೇ. ಬಹುಶಃ ಅವರು ಸ್ವಲ್ಪ ರೇಟ್ ಕಡಿಮೆ ಮಾಡಿದರೆ ಉಂಟಲ್ಲ ಜನ ಸ್ವಲ್ಪ ಜಾಸ್ತಿ ಬರ್ಬೋದು. ಅಂದರೆ ಟ್ರೈನ್ ಖಾಲಿ ಹೋಗೋದಕ್ಕಿಂತ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಜನ ಜಾಸ್ತಿ ಹೋಗೋ ಥರ ಮಾಡ್ಬೋದು. ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್ ನಾವೀಗ ರೀಚ್ ಆಗಿದ್ದು ಹೊನ್ನಾವರದಲ್ಲಿ. ನೋಡಿ ಹೊನ್ನಾವರದಲ್ಲಿ ಒಂದು ಹೊಸ ವಾಟರ್ ಪಾರ್ಕ್ ಆಗ್ತಾಯಿದೆ. ನೋಡಿ ನೋಡಿ ಅನ್ಟಚ್ಡ್ ಹೆವೆನ್ ಹೊನ್ನಾವರ. ನೋಡಿ ಶರಾವತಿ ನದಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಬೋಟಿಂಗ್. ನೋಡಿ ಹೊನ್ನಾವರದಲ್ಲಿ ಬೋಟಿಂಗ್ ಮಾಡಲಿಕ್ಕೆ ತುಂಬ ಬೋಟ್ಗಳು ರೆಡಿಯಾಗಿದ್ದಾವೆ. ನೋಡಿ ಕಾಣ್ತಾ ಉಂಟಲ್ಲ, ನೋಡಿ ಎಲ್ಲ ಬೋಟಿಂಗ್ ಇದೆ, ಬೋಟ್ಗಳು ಹೊನ್ನಾವರದಲ್ಲಿ. ಅಗ್ಲಾ ಸ್ಟೇಷನ್ ಕಾರವಾರ, ನೆಕ್ಸ್ಟ್ ಸ್ಟೇಷನ್ ಕಾರವಾರ. ಫ್ರೆಂಡ್ಸ್ ನೋಡಿ ನಾವು ಕಾರವಾರ ಬಂದು ಮುಟ್ಟಿದ್ದೇವೆ. ನೋಡಿ ಇಲ್ಲಿ ಕೂಡ ಸ್ವಲ್ಪ ಜನ ಇದ್ದಾರೆ ಆಯಿತಾ. ಕಾರವಾರ ಸ್ಟೇಷನ್.
ನೋಡಿ ನಾವಿದ್ದ ಬೋಗಿಯಲ್ಲಿ ಜನ ಇದ್ದಾರೆ, ಬಟ್ ನೆಕ್ಸ್ಟ್ ಬೋಗಿಯಲ್ಲಿ ಅಷ್ಟು ಜನ ಇರಲಿಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿ ಇದೆ. ಫ್ರೆಂಡ್ಸ್ ಬನ್ನಿ, ನಿಮಗೆ ಈಗ ನಾನು ಟ್ರೈನ್ ಡ್ರೈವರಿನ ಕ್ಯಾಬಿನ್ ತೋರಿಸ್ತೀನಿ. ನೋಡಿ ಟ್ರೈನ್ ಕ್ರೀವ್ ಕ್ಯಾಬಿನ್ ನೋಡಿ ಹೇಗೆ ಉಂಟಂತ. ಆ್ಯಕ್ಚುಲಿ ಇದು ಉಂಟಲ್ಲ ಫ್ರೆಂಡ್ಸ್ ಹಿಂದ್ಗಡೆಯಿಂದ, ಆಯಿತಾ. ಸೊ ಮುಂದ್ಗಡೆಯಿಂದ ಒಂದು ಕ್ಯಾಬಿನ್ ಬೇರೆ ಇದೆ, ಅವರು ಆ ಕಡೆ ಡ್ರೈವ್ ಮಾಡ್ತಿದ್ದಾರೆ. ನಾವು ಇದು ಹಿಂದ್ಗಡೆ ಅಂದರೆ ಇದು ರಿಟರ್ನ್ ಮಂಗಳೂರಿಗೆ ಹೋಗುವಾಗ ಇಲ್ಲಿಂದೇ ಡ್ರೈವ್ ಆಗಿ ಹೋಗ್ತದೆ. ಸೊ ನಾವೀಗ ಹಿಂದಿನ ಕ್ಯಾಬಿನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇದು ಈ ಟ್ರೈನಿನ ಡ್ರೈವರ್ ಹಿಂದಿನ ಕ್ಯಾಬಿನ್. ದಯವಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಲು ಮರೆಯದಿರಿ. ಫ್ರೆಂಡ್ಸ್ ನೋಡಿ ನಾವೀಗ ಮಡ್ಗಾಂವ್ ಹತ್ತಿರ ಬಂದು ಮುಟ್ತಾ ಇದ್ದೇವೆ. ಮಡ್ಗಾಂವ್ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್ ಫೈನಲಿ ನಾವು ಗೋವಾಕ್ಕೆ ಬಂದು ಮುಟ್ಟಿದ್ದೇವೆ. ನೋಡಿ ಮಡ್ಗಾಂವ್ ಒಂದು ಒಳ್ಳೆ ಜರ್ನಿ, ಆಯಿತಾ. ಈ ಟ್ರಾವೆಲಿಂಗ್ ಉಂಟಲ್ಲ ಯಾವಾಗಲೂ ನೆನಪಿರುತ್ತೆ ಮಾತ್ರ. ಈ ನಾವು ಒಂದೇ ಭಾರತ್ ಟ್ರೈನಲ್ಲಿ ಬಂದಿರೋದು, ಹೇಗೆ ಬಂದಂತ ಗೊತ್ತಾಗಿಲ್ಲ. 4 ಗಂಟೆ ಬೇಕು ಮಂಗಳೂರಿಂದ ಮಡ್ಗಾಂವ್ ಬರಲಿಕ್ಕೆ ಎಕ್ಸ್ಪ್ರೆಸ್ಸಲ್ಲಿ, ಒಂದೇ ಭಾರತಲ್ಲಿ. ಸೊ ಫ್ರೆಂಡ್ಸ್ ಒಮ್ಮೆ ಆದರೂ ನೀವು ಈ ಒಂದೇ ಭಾರತ್ ಟ್ರೈನಿನ ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾಯ್ತಾ. ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಆವಾಗ ಬನ್ನಿ. ಬೇಕಾದರೆ ಬ್ರೇಕ್ಫಾಸ್ಟ್ ಲಂಚ್ ತೆಗಿಬೇಡಿ, ಆವಾಗ ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ತದೆ, 1,000 ಆಗ್ತದೆ ಒಬ್ಬರಿಗೆ, ಆಯಿತಾ. ಓಕೆ ಫ್ರೆಂಡ್ಸ್, ಹಾಗೆ ನಾವು ಕೂಡ ಉಂಟಲ್ಲ ಲಂಚನ್ನು ಸ್ಕಿಪ್ ಮಾಡಿದ್ದು, ಯಾಕಂದರೆ ನಮಗೆ ಗೋವಾದಲ್ಲಿ ಒಂದು ಒಳ್ಳೆ ಥಾಲಿ ಊಟ ಮಾಡಲಿಕ್ಕಿತ್ತು. ಹಾಗೆ ನಮಗೆ ಲಂಚ್ ಬಂದಿತ್ತು ಇಲ್ಲಿ ಒಂದೇ ಭಾರತಲ್ಲಿ, ವೆಜ್ ಊಟ. ನಾವು ಅದನ್ನು ಸ್ಕಿಪ್ ಮಾಡಿದ್ವಿ, ತಗೊಳ್ಳಿಲ್ಲ. ಹಾಗೆ ನಾನು ವೀಡಿಯೋ ಕೂಡ ಮಾಡಲಿಲ್ಲ. ಈಗ ಉಂಟಲ್ವ ಗೋವಾದಲ್ಲಿ ಹೋಗಿ ಒಂದು ಒಳ್ಳೆ ಫಿಶ್ ಕರಿ ರೈಸ್ ಥಾಲಿ ಊಟ ಮಾಡ್ತೇವೆ. ಓಕೆ ಫ್ರೆಂಡ್ಸ್, ಇದು ನೋಡಿ ಮಡ್ಗಾಂವ್ ರೈಲ್ವೆ ಸ್ಟೇಷನ್. ಹಾಗೆ ಇದು ನಾವು ಬಂದಿರುವಂಥ ವಂದೇ ಭಾರತ್ ಮಂಗಳೂರು ಗೋವಾ ಟ್ರೈನ್. ಇದು ಉಂಟಲ್ಲ ಫ್ರೆಂಡ್ಸ್ ಮಧ್ಯಾಹ್ನ 1:15 ಬಂದು ಮುಟ್ಟಿದೆ, 1:10ಕ್ಕೆ. ಇನ್ಫ್ಯಾಕ್ಟ್ ಇದು ಸಂಜೆ 5 ಗಂಟೆಗೆ ಇಲ್ಲಿಂದ ಮಡ್ಗಾವಿಂದ ಮಂಗಳೂರಿಗೆ ಹೋಗ್ತದೆ. ನೋಡಿ ಫ್ರೆಂಡ್ಸ್ ವಂದೇ ಭಾರತ್ ಟ್ರೈನ್ ನಾವು ಬಂದಿರುವ ಟ್ರೈನ್. ಜರ್ನಿ ಮಾತ್ರ ಉಂಟಲ್ವಾ ಸೂಪರ್ ಆಯಿತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸೊ ಫ್ರೆಂಡ್ಸ್ ಗೋವಾಗೆ ಬಂದು ಮುಟ್ಟಿದ್ದೇನೆ. ಗೋವಾದಲ್ಲಿ ಎಲ್ಲೆಲ್ಲಿ ಹೋಗಿದ್ದೇನೆ, ಏನೇನು ಮಾಡಿದ್ದೇನೆ ಅಂತ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೇನೆ, ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.